ಸಮಾನ ಮನಸ್ಸಿನ ಸಹೃದಯ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ನೀವೆಲ್ಲ ಅನೇಕ ಸರ್ವಜ್ಞನ ವಚನಗಳನ್ನು ಕೇಳಿದ್ದೇವೆ. ನಾನು ಇಂದು ಒಂದು ವಚನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಇಷ್ಟ ಆಗಿದೆ. ಅದರಲ್ಲಿ ನೋಡಿ, ಕೇಳಿ. ಕರೆಯದೆ ಬರುವವನ, ಬರೆಯದೆ ಓದುವವನ, ಬರಿಗಾಲಲ್ಲಿ ನಡೆಯುವವನ, ಕರದಲ್ಲಿ ಒಡೆಯೆಂದ ಅಥವಾ ಕೆರದಲ್ಲಿ ಒಡೆಯೆಂದ ಸರ್ವಜ್ಞ. ಇಲ್ಲಿ ನೋಡಿ, ಮೇಲ್ನೋಟಕ್ಕೆ ಇದು ನಮಗೆ ನಿಮ್ಮ ಎಲ್ಲರಿಗೂ ಅರ್ಥ ಆದರೂ ಸಹ ಇದರ ಒಳ ಅರ್ಥ ಬೇರೆ ಇದೆ. ಕರೆಯದೆ ಬರೋದು ಕೋಪ. ಕೋಪ ನಾವು ಬಾ ಅಂತ ಅಂದಲೇ ಬರುವಂಥದ್ದು. ಹಾಗೆಯೇ ಬರೆಯದೆ ಓದೋದು, ಕೋಪ ಬಂದಮೇಲೆ ಏನು ಮಾಡ್ತೀವಿ? ಬೈತೀವಿ. ಅದನ್ನು ಬರ್ಕೊಂಡು ಯಾರು ಹೇಳಲ್ಲ, ಅದು ಬೈಗುಳ. ಬರೆಯದೆ ಓದೋದು ಬೈಗುಳ. ಮತ್ತು ಮನಸ್ಸು ಬರಿಗಾಲಲ್ಲಿ ನಡೆಯುತ್ತೆ. ನಾನಿವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ, ಆದರೆ ನನ್ನ ಮನಸ್ಸು ಜೋಗ್ ಫಾಲ್ಸ್ ನೆನಪು ಮಾಡಿಕೊಳ್ಳುತ್ತೆ, ಶ್ರವಣ ಬೆಳಗೊಳ ನೆನಪು ಮಾಡಿಕೊಳ್ಳುತ್ತೆ, ಬೇಲೂರು ಹಳೆಬೀಡುಗಳ ನೆನಪು ಮಾಡುತ್ತೆ, ನಮ್ಮಮ್ಮ ಏನು ಅಡುಗೆ ಮಾಡಿದ್ದಾರೆ ಅಂತ ನೆನಪು ಮಾಡಿಕೊಳ್ಳುತ್ತೆ. ಈ ರೀತಿ ಒಳ ಅರ್ಥ ಮನಸ್ಸು ಎಲ್ಲಿ ಬೇಕಾದರೂ ಹೋಗ್ತದೆ. ಈ ರೀತಿ ಈ ವಚನದಲ್ಲಿ ನಾನು ಕಂಡ ಸತ್ಯ. ಏನಂತೀರಾ?